ಸೊ ಬುಲೆಟ್ ಗಾಡಿನೇ ಇಟ್ಬಿಟ್ಟಿದ್ದಾರೆ, ಅದಕ್ಕೆ ಸ್ಟೇರಿಂಗ್ ಬೇರೆ ಇದೆ ನೋಡಿ. ಯಾರು ಬಂದು ಈ ತರ ಡಿಸ್ಟ್ರಾಯ್ ಮಾಡಬೇಡಿ, ಇರೋದನ್ನ ಸೇವ್ ಮಾಡಿ. ಮಗುನು ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಮಮ್ಮಿ ಪಾಪ ಆತ ಇರುಕೋ. ಬಾಹುಬಲಿ ಸೆಟ್ ಹತ್ರ ಬಂದಿದ್ದೀವಿ ಈಗ. ಈ ಸಾಮ್ರಾಜ್ಯನೇ ಇದೆ ನೋಡಿ ಇಲ್ಲಿ. ಜನ ಕಿಕ್ಕಿರ್ದು ನಿಂತವ್ರೆ ಏನು ಅಂತ ನೋಡಿದ್ರೆ ಇದು ಬಲ್ಲಾಳ ದೇವದು ವಾಹನ ಹೇಗಿದೆ ನೋಡಿ. ಸೊ ಬುಲೆಟ್ ಗಾಡಿನೇ ಇಟ್ಬಿಟ್ಟಿದ್ದಾರೆ, ಅದಕ್ಕೆ ಸ್ಟೇರಿಂಗ್ ಬೇರೆ ಇದೆ ನೋಡಿ. ನಿಜ ಅಂತ ಅನ್ಕೋಬೇಕು ಹಾಗಿದೆ. ನೀನು ಗುಮ್ತಾಯ್ತು, ನೀನೇ ಅದಕ್ಕೆ ಗುಮ್ತಾ ಇದೆಯೋ? ಸೊ ಇದು ದೇವಸ್ಥಾನನ ಕೂಡ ಹಾಕ್ತಾರಲ್ಲ ಆ ಜಾಗ. ಬನ್ನಿ ಒಳಗಡೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಯಾರು ಬಂದು ಈ ತರ ಡಿಸ್ಟ್ರಾಯ್ ಮಾಡಬೇಡಿ, ಇರೋದನ್ನ ಸೇವ್ ಮಾಡಿ. ಬಾಹುಬಲಿ ರೆಸ್ಟೋರೆಂಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಮೆನು ನೋಡಿ ಎಲ್ಲ ಅವ್ರ ಹೆಸರಲ್ಲೇನೆ. ಅಮರೇಂದ್ರ ಬಾಹುಬಲಿ ಬಿರಿಯಾನಿ, ಮಹೇಂದ್ರ ಬಾಹುಬಲಿ ಬಿರಿಯಾನಿ, ದೇವಸೇನ ಬಿರಿಯಾನಿ, ಶಿವಗಾಮಿ ಬಿರಿಯಾನಿ ಎಲ್ಲ ಅವ್ರ ಹೆಸರಲ್ಲೇ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿದೆ. ಬಾಹುಬಲಿ ಸ್ಟ್ಯಾಚ್ಯೂ ನೋಡ್ರಪ್ಪ. ಇದು ಬಲ್ಲಾಳ ದೇವನ್ ಸ್ಟ್ಯಾಚ್ಯೂ ಅಲ್ಲ? ಬಾಹುಬಲಿದು ಇದಕ್ಕಿಂತ ದೊಡ್ಡದು ಕಾಣಿಸುತ್ತಲ್ಲ, ಅದು ಸುಮ್ಮನೆ ಗ್ರಾಫಿಕ್ಸ್ ಅನ್ಸುತ್ತೆ ನೋಡಿ. ಅದು ಫುಲ್ಲು ಒಂದೇ ಸರಿ ಬಾಣಗಳು ಬರುತ್ತಲ್ಲ ಅದು. ಬಾಹುಬಲಿ ಸೆಟ್ ಮುಗೀತು. ನೆಕ್ಸ್ಟ್ ಇನ್ನು ಯಾವ ಸೆಟ್ ಇದೆಯೋ ನೋಡೋಣ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಗುರು. ಹೆಂಗಿದೆಯಪ್ಪ ಬಾಹುಬಲಿ ಸೆಟ್ಟು? ಚೆನ್ನಾಗಿದೆ, ಆದರೆ ಏನು ಮಾಡೋದು, ಬಿಸಿಲು ತಡೆಯೋಕ್ಕಾಯ್ತಾ ಇಲ್ಲ. ಊಟ ಇಲ್ಲ, ಹೆವಿ ಕಾಸ್ಟ್ಲಿ ಫುಡ್ಡು. ನೋಡ್ತಾ ಇದ್ದೀವಿ ಏನು ಮಾಡೋದು ಅಂತ. ಬನ್ನಿ ಮುಂದೆ ನೋಡೋಣ ಇನ್ನು ಏನೇನಿದೆ ಅಂತ. ಏನಾದರೂ ಬೇಕಂದರೆ ಐಟಮ್ಸ್ ಕೂಡ ಪರ್ಚೇಸ್ ಮಾಡ್ಬೋದು. ಬಾಹುಬಲಿ ಸೆಟ್ ಆದಮೇಲೆ ಎಕ್ಸಿಟಲ್ಲೇ ಸಿಗುತ್ತೆ ಇದು. ಪಾಸ್ಪೋರ್ಟ್ ಇಲ್ದಿರಂಗೆ ಲಂಡನ್ ತೋರಿಸ್ತೀನಿ ಬನ್ನಿ. ಏನೋ ಕಂದಲೇ, ಏನೋ 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 ఏం స్పాట్ ಆಗಿದೆಯಲ್ಲಿ. ఎయిర్పోర్ట్ ఉంటుంది. ఎయిర్పోర్ట్ నుంచి మీకు బస్సెస్ ఉంటాయి కంటిన్యూగా. అది ఆ బస్సెస్ మీకు నెక్స్ట్ లొకేషన్ లోకి డ్రాప్ చేస్తారు. ಸೊ ವಿ ಆರ್ ಇನ್ ಫಾರಿನ್ ನಾವು. ಫಾರಿನಲ್ಲಿದ್ದೀವಿ. ಸೊ ಇಲ್ಲಿಂದ ಏರ್ಪೋರ್ಟಿಂದ ಬಸ್ ಬರುತ್ತೆ. ಬಸ್ಸಲ್ಲಿ ಹತ್ಕೊಂಡು ಎಂಟ್ರೆನ್ಸ್ ಹತ್ರ ಮೇ ಬಿ ಇಲ್ಲ ಬೇರೆ ಯಾವುದಾದ್ರೂ ಸೆಟ್ ಹತ್ರ ಹೋಗಬೇಕು. ಸೊ ಬನ್ನಿ ಫಾರಿನಲ್ಲಿ ಓಡಾಡಿಕೊಂಡು ಏರ್ಪೋರ್ಟ್ಗೆ ಹೋಗೋಣ. Sige, kung maganda ka sigaw na. Sige, kung buhay mo mahalaga. Sige, salamat sa iyo. ಫ್ಲೈಟ್ ಇವಾಗ ಏರ್ಪೋರ್ಟ್ಗೆ ಹೋಗ್ತಾನೆ. ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಹೋಯ್ತಾನೆ. ಒಂದೇ ಬಿಲ್ಡಿಂಗಲ್ಲಿ 4 ಬೇರೆ ಬೇರೆ ಥರ. ಇದು ಹಾಸ್ಪಿಟಲ್ಲು ಈ ಸೈಡು, ಆ್ಯಂಡ್ ಈ ಸೈಡ್ ಏನಿದೆ ನೋಡೋಣ ಬನ್ನಿ.
ಸೊ ಆ ಕಡೆಗೆ ಏರ್ಪೋರ್ಟ್ ಬರುತ್ತೆ, ಈ ಕಡೆಗೆ ಕಾಲೇಜ್ ಅನ್ಸುತ್ತೆ. ಇದು ಏನು ನೋಡಿ, ಕಾಲೇಜೇನಾ? ಸಿನಿಮಾದವರು ಬುದ್ಧಿವಂತರು ನಮ್ಮನ್ನು ಬಕ್ರಾಗಳು ಮಾಡಿ. ನಮ್ಮ ಸಾಹೇಬ್ರನ್ನ ಕೇಳೋಣ ಇರ್ರಿ. ಸಾಹೇಬ್ರೆ ಏನು ಹೇಳ್ತೀರಾ ಇದ್ರ ಬಗ್ಗೆ? ಚೆನ್ನಾಗಿದೆಯಾ ಹೋಗೋಣ ಬನ್ನಿ. ಏರ್ಪೋರ್ಟ್ಗಾ ಸೀದಾ ಫ್ಲೈಟ್ ಹತ್ತಿಸ್ತೀರಾ ಬೆಂಗಳೂರಿಗೆ? ಪಿಕ್ಚರಲ್ಲಿ ಹೋಗಿ ಇದಲ್ಲ ಏರ್ಪೋರ್ಟ್, ಅದೇ ಇರೋ ಏರ್ಪೋರ್ಟ್ ನೋಡ್ಕೊಂಬಿಡಿ. ಗೈಸ್ ಫೈನಲಿ ವಿ ಆರ್ ಅಟ್ ಏರ್ಪೋರ್ಟ್. ಬಸ್ ಹತ್ತಕ್ಕೆ ಬಂದಿದ್ದೀವಿ ಇಲ್ಲಿ. ಅದಕ್ಕೆ ಮುಂಚೆ ಏರೋಪ್ಲೇನ್ ಹೇಗಿದೆ ಅಂತ ನೋಡ್ಕೊಬರೋಣ ಬನ್ನಿ ಒಳಗಡೆ. ಅರೈವಲ್ಸ್ ಹತ್ರ ಇದೆ. ಸೊ ವೆಯ್ಟಿಂಗ್ ಲಾಂಜ್ ಇಲ್ಲೇ ಇದೆ ನೋಡಿ. ಡೊಮೆಸ್ಟಿಕ್ಕು ಇಂಟರ್ನ್ಯಾಷನಲ್ಲು ಯಾವ ಕಡೆಗೆ ಹೋಗಬೇಕು ನೋಡಿ. ಬನ್ನಿ ಬನ್ನಿ, ಫ್ಲೈಟಿಗೆ ಟೈಮ್ ಆಗಿಬಿಡುತ್ತೆ. ಸೊ ಇಲ್ಲಿರೋದು ಒಂದೇ ನೋಡೋಣ ಬನ್ನಿ ಯಾವ ಥರ ಇದೆ ಫ್ಲೈಟು. ಒರಿಜಿನಲ್ ಥರನೇ ಇದೆಯಾ ಇಲ್ಲ ಡಮ್ಮಿನ ಅಂತ ಅಂದ್ಬಿಟ್ಟು ನೋಡೋಣ. ಬೋರ್ಡಿಂಗ್ ಲೇಟ್ ಆಗಿಬಿಡುತ್ತೆ. ಚಲೋ ಲೆಟ್ಸ್ ಗೋ. ಓ ಫ್ಲೈಟ್ ಇಲ್ಲೇ ಇದೆ. ಲೈಟ್ ಇಲ್ಲದಿದ್ರೆ ಚೆನ್ನಾಗಿರ್ತಿತ್ತು, ಲೈಟ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓ ಫ್ಲೈಟ್ ಒಳಗಡೆ ಎಂಟ್ರಿ ಕೊಟ್ವಿ. ಓ ಸೊ ಎಲ್ಲ ಕೂತಿದ್ದಾರೆ. ಓ ಅಭಯ್ ಮೂವಿದು. Good morning, ladies and gentlemen. This is your captain speaking. We're currently ಎಲ್ಲ ಕಾರ್ಡ್ಬೋರ್ಡಿಂದನೇ ಆಗಿರೋದು. We'll be expecting a turbulence in the next couple of minutes. ಮೂವಿ ಶೂಟಿಂಗ್ ಎಲ್ಲ ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ ಇಲ್ಲಿ. Tower to Quebec Echo runway 30 miles to the east, inbound for landing. Information ನೈಸ್ hotel. ನೈಸ್. Quebec Echo Romeo, tower of 29. ಕಳೆಕಾಯಿ 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 ಅಣ್ಣ ಕಳೆಕಾಯಿ. ಕಳೆಗೆ ಬೇಡ. ನೋಡಿದ್ರಲ್ಲಪ್ಪ ಫ್ಲೈಟ್ನ. ಸೊ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಚಾನಲ್ನ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮಗುನು ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸೆಕ್ಯೂರಿಟಿನ ಕರೀರಿ. ಸೆಕ್ಯೂರಿಟಿ ಇಲ್ಲಿ ಪಾಪ ಮಗುನ ಕಳ್ಕೊಂಡಿದ್ದಾರೆ. आपका है क्या? नहीं वो अच्छा अच्छा ये तो ठीक. मैं बाय बाय कर रहा था. मम्मी पापा आते हैं, रुको. हाँ अकेले है. ಇಲ್ಲಿಂದ ಇಡೀ ರಾಮೋಜಿ ಸಿಟಿ ಕಾಣಿಸುತ್ತಂತೆ, ನೋಡೋಣ ಬನ್ನಿ. ನೋಡಿ ಇಲ್ಲಿಂದ ಆಲ್ಮೋಸ್ಟ್ ರಾಮೋಜಿ ಸಿಟಿ ಪೂರ್ತಿ ಕಾಣಿಸುತ್ತೆ. ನನ್ನ ಕಣ್ಣಿಗಂತೂ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಗೊತ್ತಿಲ್ಲ ಗೋಪ್ರೋ ಅಲ್ಲಿ ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆ ಅಂತ. ಜಾಗ ಮಾತ್ರ ಚೆನ್ನಾಗಿದೆ. ಬಿಸಿಲು ಆಪೋಸಿಟ್ ಹೊಡಿತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಕ್ಲಾರಿಟಿನೂ ಕಡಿಮೆ ಕಾಣಿಸ್ತಾ ಇರ್ಬೋದು, ಬಟ್ ಇಲ್ಲಿಂದ ನೋಡೋದಕ್ಕೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ರಿಟರ್ನ್ ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನು ಬಸ್ ಹತ್ತಿದ್ವಿ, ಸೊ ಅಲ್ಲಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ ఇదే బస్సల్లి. ఇందాక బాబు మిస్ అయ్యిండు, వాళ్ళ పేరెంట్స్ వచ్చి తీసుకెళ్ళారు. ಓಕೆ ಓಕೆ. ಸೊ ಆ ಮಗು ಸಿಕ್ಕಿದೆ ಅಂತ ಗುರು, ಥ್ಯಾಂಕ್ ಗಾಡ್. ಹಿಂಗೋ ಆ ಮಗು ಅವರ ಪೇರೆಂಟ್ಸ್ ಕೈಗೆ ಸಿಕ್ತಂತೆ. ಸೊ ಅದೇ ಖುಷಿ. ಡ್ರೈವರ್ಗೆ ಇನ್ಫಾರ್ಮ್ ಮಾಡಿದ್ವಿ ಅವಾಗಲೇ. ಸೊ ನೀವು ರೌಂಡ್ ಹಾಕೋವಾಗ ಯಾರಾದರೂ ಅಳ್ತಾ ಇದ್ರೆ ಹೇಳಿ ಅಂತ ಅಂದ್ಬಿಟ್ಟು. ಸೊ ಅದೇ ಥರನೇ ಅವರು ಅವ್ರ ಫ್ರೆಂಡ್ಸ್ಗೆಲ್ಲ ಅಂದರೆ ಇನ್ನೂ ಬೇರೆ ಬಸ್ ಡ್ರೈವರ್ಸ್ಗೆಲ್ಲ ಇನ್ಫಾರ್ಮ್ ಮಾಡಿದ್ರು. ಸೊ ಅಲ್ಲಿ ಅಳ್ತಾ ಇರೋರನ್ನ ನೋಡಿ ಅಲ್ಲಿ ಕಂಡು ಹಿಡಿದು ಅವರು ಮತ್ತೆ ಇಲ್ಲಿ ಈ ಅಡ್ರೆಸ್ ಹೇಳಿ ಅವ್ರು ಬಂದು ಇವಾಗ ಕರ್ಕೊಂಡು ಹೋದಂತೆ. ಅದೇ ಖುಷಿ ನಮಗೂ. ಸೊ ಹೆಂಗೋ ಆ ಮಗು ಅವ್ರ ಪೇರೆಂಟ್ಸ್ ಹತ್ರ ತಲುಪ್ತಲ್ಲ, ಅದೇ ಸಾಕು ನಮಗಷ್ಟೇ. ಫೈನಲಿ ಎಲ್ಲಿ ಸ್ಟಾರ್ಟ್ ಮಾಡೋದು ಅಲ್ಲಿಗೆ ಬಂದಿದ್ದೀವಿ, ರಾಮೋಜಿ ಫಿಲಮ್ ಸಿಟಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ಇದೇ ಥರ ಕಂಟೆಂಟ್ಗಳಿಗೋಸ್ಕರ ಈ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ
ಟಾಟಾ, ಬೈ ಬೈ, ಟೇಕ್ ಕೇರ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.